ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚರಣ್ರಾಜ್ ಎಸ್.ಕೆ, ಕನ್ಸಲ್ಟೆಂಟ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಮೆಡಿಸಿನ್. ಭಾರತ ದೇಶದಲ್ಲಿ ಮಂಡಿ ನೋವಿನ ಸಮಸ್ಯೆ ಬಹಳ ಕಾಮನ್ ಆಗಿದೆ. ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ವಯಸ್ಸಾಗಿರೋರು ಮಂಡಿ ನೋವಿನ ಸಮಸ್ಯೆಯಿಂದ ನರಳ್ತಾ ಇರ್ತೀರಾ. ಎಷ್ಟೊಂದು ಕಡೆ ಆಲ್ರೆಡಿ ಕನ್ಸಲ್ಟ್ ಮಾಡಿರ್ತೀರಾ, ನಿಮಗೆ ನೀ ರಿಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡಿರ್ತಾರೆ. ಎಷ್ಟೊಂದು ಜನ ಕೇಳೋ ಪ್ರಶ್ನೆ ಏನಂತಂದರೆ, ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಒಂದೇನಾ ಪರಿಹಾರ ಅಂತ. ದ ಆನ್ಸರ್ ಇಸ್ ನೋ, ದೇರ್ ಆರ್ ಅದರ್ ಆಪ್ಷನ್ಸ್ ಆಸ್ ವೆಲ್. ಆ ರೀತಿಯ ಒಂದು ಆಪ್ಷನ್ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಈ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ, ನೀವು ಯಾವ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಅಲ್ಲಿ ಇದ್ದೀರಾ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾಕಂದ್ರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ? ಒಂದು ಸ್ಟೇಜ್ 2 ಆ್ಯಂಡ್ ಸ್ಟೇಜ್ 3 ಅಲ್ಲಿರೋರಿಗೆ ಮಾತ್ರ ಈ ಇಂಜೆಕ್ಷನ್ ಇಂದ ಬೆನಿಫಿಟ್ ಆಗುತ್ತೆ. ಸೊ ಸ್ಟೇಜ್ 4 ಅಲ್ಲಿ ಆಲ್ರೆಡಿ ನೀ ಜಾಯಿಂಟ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರೋದ್ರಿಂದ ಅದನ್ನ ನಾವು ಯಾವ ರೀತಿ ಇಂಜೆಕ್ಷನ್ ಇಂದನೂ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ. ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇಂಜೆಕ್ಷನ್ನ ಯಾವ ರೀತಿ ರೆಡಿ ಮಾಡ್ತೀವಿ ಅಂತಂದರೆ, ಮೊದಲು 10 to 15 ml ಪೇಷಂಟ್ ಓನ್ ಬ್ಲಡ್ನ ಡ್ರಾ ಮಾಡ್ತೀವಿ. ಈ ಡ್ರಾ ಮಾಡಿದಂಥ ಬ್ಲಡ್ನ ಒಂದು ಸ್ಪೆಷಲೈಸ್ ಟ್ಯೂಬ್, ಎಕ್ಸೋಸ್ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಟ್ಯೂಬ್ನಲ್ಲಿ ಹಾಫ್ ಆನ್ ಅವರ್ ಇಡ್ತೀವಿ. ನಂತರ ಬ್ಲಡ್ ಮತ್ತು ಪ್ಲಾಸ್ಮಾ ಸಪ್ರೇಟ್ ಮಾಡೋ ಮಿಷಿನ್ನಲ್ಲಿ 30 ಮಿನಿಟ್ಸ್ ಅದನ್ನು ಸ್ಪಿನ್ ಮಾಡ್ತೀವಿ. ಸ್ಪಿನ್ ಮಾಡಿದ ನಂತರ ಈಗ ಗ್ರೋತ್ ಫ್ಯಾಕ್ಟರ್ಸ್ ಡೆವಲಪ್ ಆಗಿರುತ್ತೆ. ಈ ಕಾನ್ಸಂಟ್ರೇಟೆಡ್ ಗ್ರೋತ್ ಫ್ಯಾಕ್ಟರ್ನ ನಾವೊಂದು ಸ್ಪೆಷಲೈಸ್ಡ್ ಫಿಲ್ಟರ್ ಮುಖಾಂತರ ಕಳಿಸಿ ಈ 15 ml ಬ್ಲಡ್ಡಿಂದ ಡೆವಲಪ್ ಆಗಿರುವಂಥ 2 ml ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ನ ನಾವು ಪೇಷಂಟ್ ಮಂಡಿಗೆ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿದ ನಂತರ ಗ್ರ್ಯಾಜುವಲಿ ಪೇಯ್ನ್ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಸಮಯ, ನೋವು ಮತ್ತು ಕಾಯುವಿಕೆಗೆ ವ್ಯರ್ಥ ಮಾಡದೆ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಮೂಲಕ ಕಡಿಮೆ ಮಾಡ್ಕೊಳ್ಳಿ. ನೋವಿಗೆ ಗುಡ್ ಬೈ. ಈ ಹೊಸ್ದಾಗಿ ಓಪನ್ ಆಯ್ತಲ್ಲ ಹಾಸ್ಪಿಟ್ಲು, ನಮ್ಮ ಮನೆ ಪಕ್ಕದಲ್ಲಿರೋದು ಇದು ಹಾಸ್ಪಿಟ್ಲು. ನಮ್ಮ ಮಗಳು ಡಾಕ್ಟ್ರ್ ಬೇರೆ. ನಾವು ಈ ಥರ ಮಗಳು ಕೇಳಿದಕ್ಕೆ ಈ ಥರ ಆ ಡಾಕ್ಟ್ರ್ ತೋರಿಸ್ರಿ ಫಸ್ಟು, ಅವ್ರು ಏನು ಹೇಳ್ತಾರೆ ನೋಡ್ಬಿಟ್ಟು ನಂಗೆ ಫೋನ್ ಮಾಡಂದ್ರಿ. ಇಲ್ಲಿ ಬಂದು ತೋರಿಸಿದ್ವಿ. ನನ್ನ ಮಗಳು ಡಾಕ್ಟ್ರ್ ಫೋನ್ ಮಾಡಿಕೊಟ್ಟಿದ್ರು. ಇವ್ರು ಮಾತಾಡಿದ್ರು, ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಇವರು. ಆಮೇಲೆ ಇಂಜೆಕ್ಷನ್ ಹಾಕಬೇಕಂದ್ರು. ಇಂಜೆಕ್ಷನ್ ಹಾಕಿದ್ರು. 15 days ಆಯಿತು. ಇವಾಗ 80% ರಿಲೀಫ್ ಆಗಿದೆ ಮೇಡಮ್ ಕಾಲಲ್ಲಿ. ಹೌದು ಮೇಡಮ್, ಆರಾಮಾಗಿ ಓಡಾಡ್ತೀವಿ ಮೇಡಮ್. ಖುಷಿ ಮೇಡಮ್. ಇದಿಷ್ಟು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇಂಜೆಕ್ಷನ್ನ ಒಂದು ಪ್ರೊಸೀಜರ್ನ ನೀವು ನೋಡಿದ್ರಿ. ಇದು ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಗಿಮಿಕ್ ಅಲ್ಲ. ಇದು ಒಂದು ಸೈಂಟಿಫಿಕ್ ಎವಿಡೆನ್ಸ್ ಬೇಸ್ಡ್ ಆ್ಯಂಡ್ ಬ್ಯಾಕ್ಡ್ ಪ್ರೊಸೀಜರ್. ನೀವು ಸೈಂಟಿಫಿಕ್ ಸ್ಟಡೀಸ್ ನೋಡೋದಾದರೆ ಅಬೌಟ್ 95% ಆಫ್ ದ ಪೇಷಂಟ್ಸ್ ಏನು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇಂಜೆಕ್ಷನ್ ಮಾಡಿಸಿದಾರೋ ಅವರ ಓವರ್ ಆಲ್ ನೀ ಫಂಕ್ಷನ್ ಆ್ಯಂಡ್ ಆರ್ಥ್ರೈಟಿಸ್ ಪ್ರಿವೆನ್ಷನ್ ಎಟ್ ಅ ಹೈಯರ್ ಲೆವೆಲ್ ಆಗುತ್ತೆ. ಸೊ ಇದು ಆದ ನಂತರ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಲ್ಲ. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂ ಮಾಡ್ಬೋದು ಹಾಗೂ ಹೆಲ್ದಿಯಾಗಿ ವಿತೌಟ್ ಪೇಯ್ನ್ ಒಂದು ಲೈಫ್ನೂ ಲೀಡ್ ಮಾಡ್ಬೋದು.